ಕಂಪ್ಲೇಂಟ್ ಇದ್ರು ನೋಡಿ, ಜಿಲ್ಲಾ ಪಂಚಾಯತ್ ಕೊಟ್ಟಿದ್ದೀವಿ, ನಮ್ಗೆ ಕೊಟ್ಟಿದ್ದಾರೆ. ಇದು 24 2 ಕೊಟ್ಟಿದ್ದರು, ಆಮೇಲೆ 24 3 ಕೊಟ್ಟಿದ್ದೆವು. ಇವ್ರು ಏನು ಎಕ್ಷನ್ ತಗೊಂಡಿಲ್ಲ ಇದುವರೆಗೆ. ಇದು ಮಾಡದೇ ಇದ್ರೆ ಒಂದು ಲೋಕಾಯುಕ್ತ ಅಥವಾ ನಾವು ಮಿನಿಸ್ಟ್ರಿಗೆ ಏನಪ್ಪ ಮಾಡೋದು. ಇದು ಇಂಥ ನಮ್ಮ ಲಂಬಾಣಿ ತಾಂಡ ಜಾಸ್ತಿ ಇದೆ ಚಿಕ್ಕೋಡಿ ಏರಿಯಾದಲ್ಲಿ. ಒಂದೊಂದು ಗ್ರಾಮ ಪಂಚಾಯತ್ನಲ್ಲಿ 70% ಲಂಬಾಣಿ ಮೆಂಬರ್ ಇದ್ದಾರೆ ಜಾಸ್ತಿ. ಒಬ್ಬ ಹೆಣ್ಮಕ್ಳು ಇದ್ದಾರೆ, ಆ ಹೆಣ್ಮಕ್ಳ ಸೈನ್ ಎಲ್ಲ ಗಂಟೆ ಸೈನ್ ಮಾಡಿ ದುಡ್ಡು ಹಾಕೊಂಡು ಹೋಗ್ತಾರಿಲ್ಲ ಅಂತ ಸೆಕ್ರೆಟರಿ ಇಟ್ಕೊಂಡು ಎಲ್ಲ ಅಂತ ಸುದ್ದಿ ಮಾಮೂಲು ನೋಡಿದ್ರೆ ಒಂದು ಎಕ್ಷನ್ ಪ್ಲಾನ್ ಅಪ್ರೂ ಇಲ್ಲ, ನಾವು ಕೇಳೋದಿಲ್ಲ, ಮೀಟಿಂಗ್ ಎಲ್ಲ ಏನಿಲ್ಲ. ಸೈನ್ ತಗೋದು ದುಡ್ಡು ಸೈನ್ ಮಾಡಿ ದುಡ್ಡು ಗ್ರಾಮ ಪಂಚಾಯತ್ ಮೆಂಬರ್ ಸೈನ್ ಮಾಡ್ಕೊಂಡ್ಬಿಡ್ತಾರೆ. ಅದು ಪ್ರೊಸೀಡಿಂಗ್ ಕಾಪಿ ಕೊಡೋದು ಕೊಡಂಗಿಲ್ಲ. ಏನಾಯ್ತು ಒಂದು ಪ್ರೊಸೀಡಿಂಗ್ ಇಲ್ಲದೆ ಹಿಂದೆ ನೋಡಿ ಕೊಡ್ತೀನಿ ನಾನು. ಇದರಲ್ಲಿ ಏನು ಮಟ್ಕ ನಂಬರ್ ಕೊಡೋದ್ರೆ ಅದರಲ್ಲಿ ಏನು ಜಮಾ ತೋರಿಸಿಲ್ಲ, ಏನೇನು ತೋರಿಸಿದ್ದಾರೆ ಪ್ರೊಸೀಡಿಂಗ್ ಕಾಪಿ ಬೇಕಾದ್ರೆ ಕೊಡ್ತೀನಿ ನಾನು. ಅದರಲ್ಲಿ ಡೀಟೇಲ್ ಆಗಿ ಬಂದಿಲ್ಲ. ಟೈಮ್ ಎಲ್ಲಿ ಕೊಡ್ತೀರಿ, ಯಾವಾಗ ಹೋಗ್ತೀರಿ ಲೋಕಾಯುಕ್ತಗೆ, ಎಷ್ಟು ಟೈಮ್ ಕೊಡ್ತೀರಿ, CO ಅದನ್ನ ಹೇಳ್ಬೋದು. ಏನು ಹಾಕೋದು ಲೋಕಾಯುಕ್ತ ಯಾವಾಗ ಹೋಗೋದು, ಎಲ್ಲ ಡಾಕ್ಯುಮೆಂಟ್ ತೊಗೊಂಡು ಟೈಮ್ ಎಷ್ಟು ಕೊಡ್ತೀರಿ COಗೆ, ಆಮೇಲೆ ಮುಂದೆ 8 ದಿವಸಕ್ಕೆ ಇದು ರಂಗ ಸಂಗಮ ಕಲಾವೇದಿಕೆ ಈ ರಂಗ ಜಂಗಮ ಶೆಟ್ಟಿ ರಂಗ ಪ್ರಶಸ್ತಿ ಹಿರಿಯ ಕಲಾವಿದರನ್ನು ವೃತ್ತಿ ರಂಗಭೂಮಿ ಮತ್ತು ಗ್ರಾಮೀಣ ರಂಗಭೂಮಿ ಎಲ್ಲ ಪ್ರಕಾರದ ಕಲಾವಿದರಿಗೆ ಈ ಪ್ರಶಸ್ತಿಯನ್ನು ಪ್ರಾರಂಭದಿಂದಲೂ ಒಂದು ಸಮಿತಿ ಮಾಡಿ ಇದನ್ನು ರಂಗ ಸಂಗಮ ಕಲಾವೇದಿಕೆ ಪ್ರತಿ ವರ್ಷ ಇದೇ ತಿಂಗಳು 20ನೇ ತಾರೀಕಿನಿಂದ ಪ್ರಶಸ್ತಿ ಪ್ರದಾನ ಮಾಡಲಿದ್ದು, ಈ ಪ್ರಶಸ್ತಿಗೆ ಸಮಿತಿಯ ಎಲ್ಲ ಸದಸ್ಯರು ಮತ್ತು ಈ ಸಮಿತಿಯ ಅಧ್ಯಕ್ಷರು ಭಾಗವಹಿಸಿರ್ತಾರೆ. ಪಾರದರ್ಶಕವಾಗಿ ಈ ವರ್ಷ ಸುಮಾರು 40ರಿಂದ 45 ಅರ್ಜಿಗಳು ಬಂದಿದ್ದು, ಎಲ್ಲ ರಾಜ್ಯದಾದ್ಯಂತ 45 ಅರ್ಜಿಗಳು ಬಂದಿದ್ದು. ಅದರಲ್ಲಿ ನಾವೆಲ್ಲ ಸಮಿತಿಯವರು ಡಿಸ್ಕಷನ್ ಮಾಡಿ ಅವರ ಸಾಧನೆ ಕುರಿತು ಮತ್ತು ಅವರ ರಂಗಭೂಮಿಗೆ ಏನು ಕೊಡುಗೆ ಕೊಟ್ಟಿದ್ದಾರೆ ಎನ್ನುವುದನ್ನು ಎಲ್ಲವನ್ನು ಕೂಲಂಕಷವಾಗಿ ಅವರ ಬಯೋಡೇಟವನ್ನು ನಾವು ಸಮಿತಿಯವರೆಲ್ಲರೂ ಪಾರದರ್ಶಕವಾಗಿ ಸರ್ಕಾರದ ನಿಯಮಾವಳಿಯಲ್ಲಿ